ಎಸ್ಪೆಷಲಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಫೇಸಲ್ಲಿ ನಾವು ಎಲೆಕ್ಷನ್ ಹೋಗ್ತಾ ಇದ್ವಿ. ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ 26ನೇ ತಾರೀಕು ಏಪ್ರಿಲ್ 26th ವಿ ಆರ್ ಗೋಯಿಂಗ್ ಟು ವೋಟ್ ಆ್ಯಂಡ್ ದ್ಯಾಟ್ ಈಸ್ ಒನ್ ಆಫ್ ದ ಮೇಜರ್ ವೋಟಿಂಗ್ ವಿಚ್ ವಿಲ್ ಹ್ಯಾಪನ್. ಯಾಕಂದರೆ ಬೆಂಗಳೂರು ಸಿಟಿ ಈಸ್ ಗೋಯಿಂಗ್ ಟು ವೋಟ್, ಮೈಸೂರು ಸಿಟಿ ಈಸ್ ಗೋಯಿಂಗ್ ಟು ವೋಟ್, ಮಂಗಳೂರು ಈಸ್ ಗೋಯಿಂಗ್ ಟು ವೋಟ್. ಸೊ ದೀಸ್ ಕೈಂಡ್ಸ್ ಆಫ್ ಬಿಗ್ ಸಿಟೀಸ್ ಆರ್ ಗೋಯಿಂಗ್ ಟು ವೋಟ್. ಸೊ ಹಾಗಾಗಿ ಎಲ್ಲರಿಗೂ ವಿನಂತಿ ಏನು ಅಂದರೆ ದಯವಿಟ್ಟು ಬಂದು ವೋಟ್ ಮಾಡಿ, ಎಸ್ಪೆಷಲಿ ಬೆಂಗಳೂರು ಜನರು. ಯಾಕಂದರೆ ಬ್ಯಾಂಗ್ಳೂರ್ is one of the major cities in the country and even in the world. So the democracy has to start from big cities because nowadays most of the population lives in big cities and democracy has to start from the cities. ಯಾಕಂದರೆ ನಿಮ್ಮದು ಏನೇ ಒಂದು ಪ್ರಶ್ನೆ ಇರಲಿ, ಪ್ರಾಬ್ಲಮ್ಸ್ ಇರಲಿ, ಇಫ್ ಯು ಹ್ಯಾವ್ ಟು ರಿಯಲಿ ಹ್ಯಾವ್ ಟು ಫೈಂಡ್ ಅ ಸೊಲ್ಯೂಷನ್, ಯು ಹ್ಯಾವ್ ಟು ಸ್ಟಾರ್ಟ್ ವೋಟಿಂಗ್. ಸೊ ಅದು ಒಂದು. 2ನೇ ಹಂತದಲ್ಲಿ ಉತ್ತರ ಕರ್ನಾಟಕದ ಜನರು ಹೋಗ್ತಾರೆ. ದೇ ಆರ್ ಗೋಯಿಂಗ್ ಟು ವೋಟ್ ಆನ್ May 7th. ಸೊ ಅವ್ರಿಗೂ ನಮ್ಮದು ಒಂದು ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ಬಿಸಿಲಿದೆ ಅಥವಾ ಬೇರೆ ಎಲ್ಲೋ ಒಂದು ಕಡೆ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ನೋಡಬೇಡಿ. ದಯವಿಟ್ಟು ಬಸ್ ಎತ್ತಿ, ಟ್ರೈನ್ ಎತ್ತಿ ಮನೆಗೆ ಹೋಗಿ ದಯವಿಟ್ಟು ವೋಟ್ ಮಾಡಿ. May 7ನೇ ತಾರೀಕು ನಿಮ್ಮದು ಎಲೆಕ್ಷನ್ಸ್ ಇದೆ. ಹೋಗುವಾಗ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡಿ ಟೈಮ್. ಯಾಕಂದರೆ May 7th ಇಸ್ ಅ ಹಾಲಿಡೇ ಫಾರ್ ಯು. ಸೊ ಹಾಗಾಗಿ ದಯವಿಟ್ಟು ವೋಟ್ ಮಾಡಿ. ಏಪ್ರಿಲ್ 26th ಹಾಗೂ May 7th ಲೋಕಸಭಾ ಎಲೆಕ್ಷನ್ಸ್ ತಪ್ಪದೆ ವೋಟ್ ಮಾಡೋಣ. #ರಜಾ ನಾಟ್ ಫಾರ್ ಮಜಾ.